ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ನಾವು ಇವತ್ತು ಶ್ರೀ ಕ್ಷೇತ್ರ ಹನುಮಗಿರಿಯಲ್ಲಿ ಇದ್ದೀವಿ. ನಮ್ಮ ಮಂಗಳೂರು ಪ್ರವಾಸದ ಮೊದಲನೇ ದೇವಾಲಯ ಇದಾಗಿದೆ. ಇಲ್ಲಿ ಪಂಚಮುಖಿ ಆಂಜನೇಯನ ದರ್ಶನ ಸಿಗುತ್ತೆ, ಹಾಗೆ ರಾಮನ ಒಂದು ದರ್ಶನ ನಾವು ಮಾಡ್ಕೋಬೋದು. ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವಿಲ್ಲಿ ನೋಡ್ಬೋದು, ಮಕ್ಳಿಗಂತೂ ಬೆಳಗ್ಗೆಯಿಂದ ಕೂತು ಬೇಜಾರಾಗಿ ಈ ಪಂಜರದೊಳಗಡೆ ಇರೋ ಪಕ್ಷಿನ ಹಾರ್ಬಿಟ್ಟಂಗಾಗಿದೆ. ಮಕ್ಕಳ ಈ ತೊದಲು ನೋಡಿ ಕೇಳೋಕ್ಕೆ ಎಷ್ಟು ಚಂದ ಅಲ್ವಾ? ಅದರಲ್ಲೂ ಜೈ ಬಜರಂಗಿ ಅಂತ ಮಗು ಹೇಳೋದು ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೋ ಅವನು ಅಂತ. ಅಂದಾಗೆ ಪುತ್ತೂರಿನಿಂದ ಸುಮಾರು ಒಂದು ಅರ್ಧ ಗಂಟೆ ಜರ್ನಿ ಆಗುತ್ತೆ ನಿಮಗೆ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ. ಒಂದು 20ರಿಂದ 25 ಕಿಲೋಮೀಟ್ರು ಆಗ್ಬೋದು. ಈ ಒಂದು ಪಂಚಮುಖಿ ಆಂಜನೇಯನ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಶಿವಮಂಗಲ ಪೇಟೆಯಲ್ಲಿನ ಪಡುವನೂರು ಮತ್ತು ನೆಟ್ಟಣಿಗೆ ಗ್ರಾಮದ ಗಡಿ ಪ್ರದೇಶದಲ್ಲಿ ಒಂದು ಹನುಮಗಿರಿ ಅನ್ನೋ ಈ ಒಂದು ದೇವಸ್ಥಾನ ನಾವು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಂಗಳೂರು ಸೈಡ್ ಹೋದರೆ ತಪ್ಪದೇನೆ ಈ ಒಂದು ದೇವಸ್ಥಾನನ ನೋಡ್ಕೊಬನ್ನಿ. 11 ಅಡಿ ಎತ್ತರದ ಶ್ರೇಷ್ಠವಾದ ಕೃಷ್ಣಶಿಲೆಯಲ್ಲಿ ಕೆತ್ತಿದ ಪಂಚಮುಖಿ ಆಂಜನೇಯನ ಏಕಶಿಲಾ ವಿಗ್ರಹ ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ, ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ. ಕೃಷ್ಣಶಿಲೆಯಿಂದ ರೂಪುಗೊಂಡಿರುವ ಏಕಶಿಲಾ ವಿಗ್ರಹದಲ್ಲಿ ನಾವು ದಕ್ಷಿಣಕ್ಕೆ ನರಸಿಂಹ, ಉತ್ತರಕ್ಕೆ ವರಹ, ಉದ್ವಾರ ಮುಖಕ್ಕೆ ಹಯವಗ್ರೀಯ, ಹಾಗೆ ಪಶ್ಚಿಮಕ್ಕೆ ಗರುಡ ಇರುವ ಪಂಚಮುಖಿ ಆಂಜನೇಯನ ನಾವಿಲ್ಲಿ ನೋಡ್ಬೋದು. ಈ ಒಂದು ಪಂಚಮುಖಿ ಆಂಜನೇಯನ ದೇವಸ್ಥಾನವು ಶನಿ ದೋಷ ನಿವಾರಣೆಗೆ ಪ್ರಸಿದ್ಧಿ ಪಡೆದಿದೆ ಎಂದು ಹೇಳಲಾಗುತ್ತದೆ. ಹೀಗೆ ಇದರ ಹಿಂಭಾಗಕ್ಕೆ ಒಂದು ದಾರಿ ಕಾಣಿಸ್ತದೆ. ಆ ಒಂದು ದಾರಿಯಲ್ಲಿ ಹೋದರೆ ನಮಗೆ ರಾಮನ ಒಂದು ಮಂದಿರ ಕಾಣಿಸ್ತದೆ. ಹಾಗಾಗಿ ನಾವು ಈ ಕಡೆ ಹೋಗ್ತಾ ಇದ್ದೋ. ಹಾಗೆ ಇಲ್ಲಿ ಕೂತ್ಕೊಂಡು ಎಲ್ಲರೂ ಒಂದು ಫೋಟೋ ತಗೊಳ್ಳೋಣ ಅಂತ ಎಲ್ಲರೂ ಕೂತ್ಕೊಂಡು ಒಂದು ಫೋಟೋನ ತಗೊಂಡು ಅಲ್ಲಿಂದ ಮುಂದೆ ರಾಮ ಮಂದಿರದತ್ತ ನಾವು ನಡೆದು. ನಮಗಲ್ಲಿ ಒಬ್ಬರು ಗೆಸ್ಟ್ ಕಂಡ್ರು ನೋಡಿ, ಇವರೇ ಆಗಿ ಗೆಸ್ಟು. ಹಲೋ ಬಸವರಾಜ್, ಹಲೋ ಬಸವರಾಜ್, ಹಲೋ ಬಸವರಾಜ್. ನೋಡ್ತಾ ಇದ್ದಾರೆ ಕಂಡ್ರು. ಮತ್ತೆ ಬಾಯ್ ನೋಡ್ರು ಫ್ರೆಂಡ್ಸು ಗಿರ್ಜತೆ ನಿಮ್ಮ ಮೇಲ್ಗಡೆ ಫ್ರೆಂಡ್ಸ್ ಕೂತಿದ್ದಾರೆ. ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ಹೊಸ ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ರಾಮ ಯಾರ ಮಗ? ರಾಮ ಯಾರ ಮಗನವ? ನನ್ನ ಮಗನ್ಗೆ ಅವ್ರ ಕತೆ ಹೇಳ್ಕೊಟ್ಟಿದ್ದೆ. ದಶರಥ ಅಂತ ತಾತ ಇರುತ್ತೆ, 4 ಜನ ಮಕ್ಕಳು ಹೋಗ್ತಾರೆ, ಲಾಸ್ಟ್ ಭರತ ಅಂತ ಹೇಳಿದ್ರೆ 3 ಜನ ಹೆಸರು ಹೇಳೋಣ, ಇನ್ನೊಬ್ಬ ಹೆಸರು ಪಪ್ಪಕ್ಕೆ ನಮ್ಮ ಅದಕ್ಕೆ ಮಕ್ಕಳು ಬಿಸಿಲು ಬೇರೆ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ನಡ್ಕೊಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಅಂತರೂ ಬಂದಮೇಲೆ ತುಂಬ ಚೆನ್ನಾಗಿತ್ತು ನೋಡಿ. ಇದು ಒಂದು ಲವ ಮಂಟಪ, ಹಾಗೆ ಇನ್ನೊಂದು ಕುಶ ಮಂಟಪ. ಅಲ್ಲಿ ಮುಂದೆ ಇರೋದು ರಾಮ ಮಂದಿರ. ರಾಮ ಮಂದಿರದಿಂದ ನಮ್ಮ ಬಲಗಡೆಗೆ ಕಾಣಿಸ್ತಾ ಇರೋದು ಸೀತಾ ಮಂಟಪ ಅಂತ ಹೇಳಿ ಇಲ್ಲಿ ಮಂಟಪಗಳು ನೋಡೋಕ್ಕೆ ಸಿಗ್ತವೆ. ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲಿ ನಮ್ಮ ರಾಮನವರು ಎಷ್ಟು ಅದ್ಭುತವಾದ ಶಿಲ್ಪಕಲೆ ಇದು ಅಂತ ಅಂದರೆ, ಆ ಮುಖದಲ್ಲಿ ನೋಡಿ ಒಂಥರ ಸ್ಮೈಲಿಂಗ್ ಫೇಸ್ ಇದೆಯಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲೊಂದು ಪುಟ್ಟದೊಂದು ಗಣೇಶ ದೇವಸ್ಥಾನ ಇತ್ತು. ಇಲ್ಲಿ ಗಣೇಶನಿಗೆ ಕೈ ಮುಕ್ಕೊಂಡು ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ರಾಮಗೊಂದು ಕೈ ಮುಕ್ಕೊಂಡು ಒಂದು ಅಡ್ಡು ಬಿದ್ದು ನಂತರ ನಾವಿಲ್ಲಿಂದ ಹೊರಟು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಯಾರಾದರೂ ಮಂಗಳೂರು ಸೈಡ್ ಹೋದರೆ ಈ ದೇವಸ್ಥಾನನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಂಗಳೂರು ಟ್ರಿಪ್ಪಿನಲ್ಲಿ ಈ ಒಂದು ದೇವಸ್ಥಾನನ ಸಹ ಹೋಗಿ ನೋಡ್ಕೊಬನ್ನಿ.
ಪಂಚಮುಖಿ ಆಂಜನೇಯನ ದೇವಸ್ಥಾನದಿಂದ ರಾಮ ಮಂದಿರನ ದೇವಸ್ಥಾನಕ್ಕೆ ಹೋಗುವಾಗ ಈ ರೀತಿ ಒಂದು ಶಿಲ್ಪಕಲೆಗಳನ್ನ ನೀವು ನೋಡ್ಬೋದು. ಇದು ರಾಮಾಯಣದ ಕೆಲವೊಂದು ಪ್ರಮುಖ ಅಂಶಗಳನ್ನ ಇಲ್ಲಿ ಕೆತ್ತಿ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಕಥಾ ರೂಪದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಥರ ಒಂದು ಕೆತ್ತಿ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೀಗೆ ಇಲ್ಲಿ ಹನುಮ ಹಾಗೆ ರಾಮನ ಬಂಟ ಹನುಮನ್ನ ನೋಡಿಕೊಂಡು ಇಲ್ಲಿಂದ ನಾವು ಹೊರಟು ಜೈ ಬಜರಂಗಬಲಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಮುಂದೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.